ಮಾನ್ವಿಯಲ್ಲಿ ಕಿರುಚಿತ್ರ ಬಿಡುಗಡೆ ಮಾಡಿದ ಮೌನೇಶ್ ರೋಬೋ. ಇದು ಒಂದು ಕಥೆನ ಎಂದು ಕಿರುಚಿತ್ರ ಮಾಡಿದ ಮೌನೇಶ್ ರೋಬೋ ಶನಿವಾರ ತಾಲೂಕಿನ ಹಿರೇಬಾದ್ರದಿನ್ನಿ ಗ್ರಾಮದ ಹಳ್ಳಿ ಹುಡುಗನ ಪ್ರತಿಭೆ ಇದು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಶೋಷಣೆಯ ಚಿತ್ರಾಧಾರಿತ. ಜನರು ಸಹಕಾರ ನೀಡುತ್ತಿದ್ದಾರೆ ಎಂದ ಮೌನೇಶ್ ರೋಬೋ. ತಲೆಯಲ್ಲಿ ಕ್ರಿಯಾಶೀಲತೆ ಅನ್ನೋದು ಇದ್ರೆ ಸಾಕು, ಯಾವ ರೀತಿ ಪ್ರತಿಭೆಯಾದರೂ ಹೊರಹೊಮ್ಮಲು ಸಾಧ್ಯ ಎನ್ನುವುದಕ್ಕೆ ಶನಿವಾರ ತಾಲೂಕಿನ ಹಿರೇಬಾದ್ರದಿನ್ನಿ ಗ್ರಾಮದ ನಿವಾಸಿ ಮೌನೇಶ್ ರೋಬೋ ಎಂಬ ಯುವಕ ಇದು ಒಂದು ಕಥೆನ ಕಿರುಚಿತ್ರ ಬಿಡುಗಡೆ ಮಾಡಿರೋದೇ ಸಾಕ್ಷಿ. ರಾಯಚೂರು ಜಿಲ್ಲೆಯ ಶನಿವಾರ ತಾಲೂಕಿನ ಹಿರೇಬಾದ್ರದಿನ್ನಿ ಗ್ರಾಮದ ಮೌನೇಶ್ ರೋಬೋ ಎಂಬ ಯುವಕ ಮಕ್ಕಳ ಮೇಲಾಗುತ್ತಿರುವ ಲೈಂಗಿಕ ದೌರ್ಜನ್ಯ ಕುರಿತು ಇದು ಒಂದು ಕಥೆನ ಎಂದು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ರಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಮೌನೇಶ್ ರೋಬೋ ಅವರು ಈ ಹಿಂದೆಯೂ ಸಹ ಯೂಟ್ಯೂಬ್ನಲ್ಲಿ ಹಾಡುಗಳು ಸೇರಿದಂತೆ ಡ್ಯಾನ್ಸ್ ಮಾಡುವ ಹಾಡು ಬಿಡುಗಡೆ ಮಾಡಿದ್ದು, ಸಾರ್ವಜನಿಕರು ಇದು ಒಂದು ಕಥೆನ ನೋಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ಮೌನೇಶ್ G3C ಎಂದು ನಮೂದಿಸಿ ವೀಕ್ಷಣೆ ಮಾಡಬಹುದು ಎಂದು ಕೋರಿದ್ದಾರೆ. ಹಾಯ್, ನಾನು ನಿಮ್ಮ ಪ್ರೀತಿಯ ಮೌನೇಶ್ ರೋಬೋ. ವಿಷಯ ಏನಪ್ಪ ಅಂತಂದರೆ, ನಿನ್ನೆ ಸಾಯಂಕಾಲ 5:30ಕ್ಕೆ ನನ್ನ ಕಿರುಚಿತ್ರ ಇದು ಒಂದು ಕಥೆನ ದಿಸ್ ಈಸ್ ನಾಟ್ ಸ್ಟೋರಿ ದ ರಿಯಲ್ ಸ್ಟೋರಿ ಅಂತಂತೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬಿಡುಗಡೆ ಮಾಡಿದ್ದೇನೆ. ಹಾಗೆ ನೀವು ತುಂಬ ಪ್ರೋತ್ಸಾಹ ಬೆಂಬಲ ನೀಡ್ತಾ ಇದ್ದೀರಿ. ಇದೇ ರೀತಿ ನನಗೆ ಸಹಕಾರ ಮಾಡಿ. ಮತ್ತು ಇದು ಒಂದು ಸ್ಟೋರಿ ಆಗಿರಲ್ಲ, ಇದು ರಿಯಲ್ ಸ್ಟೋರಿ ಆಗಿರುತ್ತೆ. ಬಟ್ ನೀವು ನೋಡಿದರೆ, ಈಗಾಗಲೇ ಟ್ರೈಲರ್ ನೋಡಿದ್ರೆ ತುಂಬ ವ್ಯಕ್ತಪಡಿಸಿದ್ದಾರೆ, ತುಂಬ ಚೆನ್ನಾಗಿದೆ ಅಂಥೇಳಿ. ಹಾಗೆ ಇನ್ನು ಮುಂದೆ ನಾನು ಈ ಕಿರುಚಿತ್ರ ಮೇಲೆ ಭಾಳ ಆಸೆ ಇಟ್ಟಿದ್ದೀನಿ, ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕಂತೇಳಿ. ನಮ್ಮ ಊರಲ್ಲಿ ಒಂದು ಸ್ಕ್ರೀನ್ ಹಾಕಿ ಎಲ್ಲರಿಗೆ, ನನ್ನ ಮುದ್ದು ಮಕ್ಕಳಿಗೆ, ಹಾಗೆ ನಮ್ಮ ಊರಿನ ಗುರು ಹಿರಿಯರಿಗೆ ಮತ್ತು ನನ್ನ ಅಣ್ಣಂದಿರಿಗೆ, ಇವರೆಲ್ಲರಿಗೆ ಒಂದು ಪಬ್ಲಿಸಿಟಿ ಮಾಡಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಅಲ್ಲ ರೀ ಸರ್, ಏನಂತಂದರೆ ಈ ಹಿಂದೆ ಕೂಡ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಏನಂತಿದೆ ಹೆಸರು? ಮೌನೇಶ್ G3C ಅಂತ ಇದೆ ಸರ್. ಅದು ಹೊಡೆದ್ರೆ ಬರುತ್ತೆ ಸರ್. ಆಲ್ಮೋಸ್ಟ್ ಹಿಂದಾಗೆ ನಾನು ಒಳ್ಳೆ ಸಾಂಗ್ಸು ಮತ್ತು ಅಂಬೇಡ್ಕರ್ ಸಾಂಗ್ಸ್ಗಳು ಎಲ್ಲ ಚೆನ್ನಾಗಿ ಬರೆದಿದ್ದೀನಿ ಸರ್. ಯಾವ ಒಂದು ಕೆಟ್ಟ ಭಾವನೆ ಯಾವುದೂ ಇಲ್ಲಾರ್ದೆ ಒಂದು ಚಾನಲನ್ನು ಬೆಳೆಸ್ಕೊಂತ ಬರ್ತಾ ಇದ್ದೀನಿ ಸರ್. ಈಗ ತಾವು ಕೂಡ ನನಗೆ ಒಳ್ಳೆ ಸಪೋರ್ಟ್. ಅಲ್ಲ, ಏನಂತಂದರೆ ಈಗ ನೀವು ಕಿರುಚಿತ್ರ ಬಿಡುಗಡೆ ಮಾಡಿದ್ರೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ನಿಮಗೆ? ಮಾಡಲ್ ಯಾರು? ಆ ರೀತಿ ಒಂದು ರೀತಿಯಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ ಯಾರು ಇನ್ಸ್ಪೈರ್ ಅಂತಂತಂದರೆ ಸರ್, ಇದು ನನಗೊಂದು ಒಳ್ಳೆಯ ಕನಸಾಗಿತ್ತು ಸರ್. ನನಸು ಮಾಡುವಂಥ ಒಂದು ನಿರ್ಧಾರ ನಾನು ತೊಗೊಂಡಿದ್ದೀನಿ ಸರ್. ಇದು ಒಳ್ಳೆಯ ಒಂದು ಕಂಟೆಂಟ್ ಇರೋ ಒಂದು ಮೆಸೇಜ್ ಸರ್, ಇಡೀ ಕರ್ನಾಟಕ ನೋಡುವಂಥ ಮೆಸೇಜ್ ಸರ್ ಇದು. ಯಾಕಂತಂದರೆ ಇದು ಸಾಮಾನ್ಯವಂಥ ವಿಷಯ ಅಲ್ಲ ಸರ್. ಹಾಗಾಗಿ ಇದು ಒಂದು ಸ್ಟೋರಿ ಅಲ್ಲ ಸರ್, ಇದು ರಿಯಲ್ ಸ್ಟೋರಿ ನಡೆದಂಥ ಘಟನೆ ಸರ್. ಹಾಗಾಗಿ ನಾನು ಮಾಡಬೇಕು ಅನ್ನೋ ಒಂದು ನನ್ನ ಛಲ ಇಲ್ಲಿಗೆ ತಗೊಂಬಂದಿದೆ ಸರ್. ಹಾಗೆ ನನ್ನ ಊರಿನವರಿಗೂ ತೋರಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ, ಹಾಗೆ ಇದು ಚಿತ್ರವನ್ನು ಭಾಳ ನೋಡಿ ಒಂದು ಭಾವುಕರನ್ನು ಆಗ್ಬೋದು ಅನ್ನೋ ಒಂದು ಮಟ್ಟಿಗೆ ಇದನ್ನು ತಗೊಂಡು ಬಂದೀನಿ ಸರ್. ತುಂಬ ಕಷ್ಟಪಟ್ಟಿದ್ದೀನಿ ಇದನ್ನು ಮಾಡಬೇಕಂತಂದರೆ, ಒಬ್ಬನೇ ನಿಂತು ಇದೆಲ್ಲ ಮಾಡಿಕೊಂಡು ಬಂದಿದ್ದೀನಿ. ಹಾಗೆ ನನ್ನ ಎಲ್ಲ ಸಪೋರ್ಟ್ಸರು ಕೂಡ. ಅಲ್ಲ ರೀ ಸರ್, ಏನಂತಂದರೆ ಈಗ ನೀವು ಏನು ಕೆಲಸ ಮಾಡ್ತಾ ಇದ್ರಿ ಸರ್? ನಾವು ಹಾಸ್ಪಿಟ್ಲಾಗ ವರ್ಕ್ ಮಾಡ್ತಾ ಇದ್ದೀವಿ, ಫಾರ್ಮಸಿಯಲ್ಲಿ ಸರ್. ಹಿರಣ್ ಸರ್ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಇರೋದು ನಾವು. ಫಾರ್ಮಸಿ ಇದೆ ಸರ್, ಅವರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಸರ್, ಆ ಕೆಲಸದ ನಡುವೆ ಇವೆಲ್ಲ ಸಮಯ ಸಿಕ್ಕಾಗ ಈ ಕೆಲಸ ಮಾಡ್ತಾ ಇದ್ರಾ? ಹೌದು ಸರ್, ಈ ಸಮಯ ಸಿಕ್ಕಾಗ ಮಾಡ್ತಾ ಇದ್ದೀನಿ ಸರ್. ಇಲ್ಲಾಂದ್ರೆ ನಮ್ಗೆ ದುಡ್ಡು ಅವ್ರು ಎಲ್ಲ ಇದಾಗ್ತಿಲ್ಲ ಸರ್. ಹಂಗಾಗಿ ಕೆಲಸ ಮಾಡ್ಕೊಂಡು ಇದನ್ನು ಮಾಡಿದ್ದೀನಿ ಸರ್. ಒಂದು ಮುಂದೆ ಬರುವಂತ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅಲ್ಲ ರೀ, ಯಾಕಂತಂದ್ರೆ ಈಗ ಯಾವ್ಯಾವ ರೀತಿಯಲ್ಲಿ ವಿಷಯಗಳನ್ನು ಆಧಾರಿತವಾಗಿ ನೀವು ಇದು ಮಾಡಿದ್ರ ಕಿರುಚಿತ್ರಗಳನ್ನು? ಇದು ಒಂದು ಪಬ್ಲಿಸಿಟಿ ನೋಡುವಂಥ ಮೆಸೇಜ್ ಸರ್. ಯಾಕಂತಂದ್ರೆ ಒಂದು ಪುಟ್ಟ ಮಗು ಮೇಲೆ ಯಾವ ಥರ ಕಳ್ಳರಾಗಲಿ, ಇನ್ನೊಬ್ಬರಾಗಲಿ, ಹುಚ್ಚರಾಗಲಿ, ಯಾವ ಥರ ಇದು ಮಕ್ಕಳನ್ನು ಅತ್ಯಾಚಾರ ಮಾಡೋದಾಗಲಿ, ಅದು ಒಳಗೆ ತಗೋದಾಗಲಿ ಯಾವ ಥರ ಇರುತ್ತೆ ಅಂತ ಹೇಳಿ ಇದು ನಮ್ಮ ಸುತ್ತಮುತ್ತ ನಡೆದ ಘಟನೆ ಸರ್ ಇದು. ಹಾಂ ಸರ್.
ಎಲ್ಲಿ ಸರ್, ಯಾವ ಭಾಗದಲ್ಲಿ ಏನೋ ಅಂದರೆ? ನಮ್ಮ ಮಾನ್ವಿ ತಾಲೂಕಿನ ಒಳಗೇನೆ ನಡೆದಂಥ ಘಟನೆ ಸರ್ ಇದು. ಸರ್ ಇದು XYZ ಅನ್ಬೋದು ಸರ್, ಯಾಕಂದರೆ ಆ ರೀತಿನೂ ಇದೆ, ಬಟ್ ತೋರಿಸೋ ರೀತಿ ಬೇರೆ ವಿಭಿನ್ನವಾಗಿ ತೋರಿಸಿದ್ದೀನಿ ಸರ್.